ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿ ಹೆಸರನ್ನ ಹೇಳ್ಕೊಂಡು ನಿಮಗೆಲ್ರಿಗೂ ಗೊತ್ತು. ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ, 5 ಗ್ಯಾರಂಟಿ ಬೇಕೋ ಬೇಡೋ ಅಂತ ಹೇಳಿ ಅಧಿಕಾರಕ್ಕೇನೋ ಬಂದರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಒಂದೊಂದೇ ಇವರ ಗ್ಯಾರಂಟಿಯ ಹಣೆ ಬರಹ ಬಯಲಾಗ್ತಾ ಹೋಯಿತು. ಇವತ್ತು ಪರಿಷ್ಕರಣೆಯ ಮಟ್ಟಕ್ಕೆ ಇಳಿದಿದ್ದಾರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ. ಹಾಗಾದ್ರೆ ಅರ್ಹರೇ ಅಲ್ಲದಂಥವರಿಗೆ ಗ್ಯಾರಂಟಿ ಹಣ ಹೋಗ್ತಾ ಇತ್ತ? ರಾಜ್ಯದ ಖಜಾನೆ ಖಾಲಿ ಆಗಿಬಿಟ್ಟಿದ್ಯಾ? ಗೃಹಲಕ್ಷ್ಮಿ ಹಣ ಬರದೆ ಜನ ಕೋರ್ಟ್ ಮೆಟ್ಟಿಲಿರುವಂತಹ ಪರಿಸ್ಥಿತಿ ಇವತ್ತು ಯಾಕೆ ಬಂದಿದೆ? ಅನ್ನ ಭಾಗ್ಯದ ಅಕ್ಕಿ ಕರ್ನಾಟಕ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಕಾಂಗ್ರೆಸ್ ಗ್ಯಾರಂಟಿಗಳ ಅಸಲಿ ಕಥೆ ಏನು ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರ, ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಂದ್ರೆ ಯಾರು ಗ್ಯಾರಂಟಿಯನ್ನೇ ನಂಬಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರಲ್ವಾ, ಅವರಿಗಂತೂ ದೊಡ್ಡ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಈ ಯೋಜನೆಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಅರ್ಜಿಯನ್ನ ಹಾಕುವಂತಹ ಪ್ರಮೇಯ ಬಂದಿದೆ. 2 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಇವತ್ತು ನಿರ್ಧಾರ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ನಿನ್ನೆ ಅಂದ್ರೆ ಭಾನುವಾರ SIR ವಿಶೇಷ ಸಭೆಯನ್ನು ನಡೆಸ್ತಾರೆ. ಅಂಡ್ ಆ ಸಭೆಯಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ನಿರ್ಧಾರವನ್ನು ತಗೊಳ್ತಾರೆ. ಅಂದ್ರೆ ಯಾರಿಗೆ ಅಗತ್ಯ ಇಲ್ಲವೋ ಅವರಿಗೆ ಇನ್ನು ಗ್ಯಾರಂಟಿ ಹೋಗಬಾರ್ದು, ಅದನ್ನು ನಿಲ್ಲಿಸಬೇಕು. ಹಾಗಾಗಿ ಇನ್ನು ಮುಂದೆ ನನಗೂ ಫ್ರೀ, ನಿನಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ ಅದು ಇರಲ್ಲ, ನಡೆಯಲ್ಲ. ತಿಂಗಳಿಗೆ 2,000 ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆ ಆಗತ್ತೆ. ನಿಮಗೆ ನೆನಪಿರಬಹುದು, ಮೊನ್ನೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಸರಿಯಾಗಿ ಬರುತ್ತಾನೆ ಇಲ್ಲ ಅಂತ ಹೇಳಿ ಬೇಸತ್ತು ಬೆಂಗಳೂರಿನ 2 ಮಹಿಳೆಯರು ನೇರವಾಗಿ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು. ಅನ್ನೋದು ಪ್ರಶ್ನೆ. ಫೆಬ್ರವರಿಯಿಂದಲೂ ಕೂಡ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಬಸವೇಶ್ವರ ನಗರ ನಿವಾಸಿಯಾದಂತ ಗಂಗಾ ಮತ್ತೆ ನಂದಿಲ್ ಲೇಔಟ್ ನಿವಾಸಿಯಾದಂತ ಪವಿತ್ರ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರುವಂತದ್ದು. ಹೈಕೋರ್ಟ್ ನಲ್ಲಿ ಈ ಸಂಬಂಧಪಟ್ಟಾಗೆ ವಿಚಾರಣೆ ಕೂಡ ನಡೆಯಿತು. ವಿಚಾರಣೆ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದಂತ ನ್ಯಾಯಾಧೀಶರು ರಾಜ್ಯ ಸರ್ಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೋಟಿಸ್ ಜಾರಿ ಮಾಡಿರುವಂತದ್ದು. ಯೋಜನೆ ಅಡಿಯಲ್ಲಿ ನಮಗೆ ಬರಬೇಕಾಗಿರುವಂತಹ ಬಾಕಿ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಲಿ, ಅದಕ್ಕೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಹೇಳಿ ಮಹಿಳೆಯರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಕಳೆದ 2025 ಫೆಬ್ರವರಿ ತಿಂಗಳಿಂದ ಇವತ್ತಿನವರೆಗೂ ಅಂದ್ರೆ ಮೇ 2026ರವರೆಗೂ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಅವರಿಗೆ ಬಂದಿಲ್ವಂತೆ. ಕೇವಲ ಕೋರ್ಟ್ ಮೆಟ್ಟಿಲ್ ಹತ್ತಿರುವಂತ ಈ ಮಹಿಳೆಯರು ಮಾತ್ರ ಅಂತಲ್ಲ, ರಾಜ್ಯಾದ್ಯಂತ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಹಲವಾರು ತಿಂಗಳಿಂದ ಹಣನೇ ಬರ್ತಾ ಇಲ್ಲ, ತಲುಪ್ತಾ ಇಲ್ಲ. ಹಾಗಾಗಿ ಇವರು ಕೋರ್ಟ್ ಮೆಟ್ಟಿಲ್ ಹತ್ತಿರುವಂಥದ್ದು. ಈಗ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದೆಯಂತೆ. ಅಲ್ಲ, ನಾನು ಅನ್ಕೊಳ್ಳುವಂಥದ್ದು, ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಾವು ಗ್ಯಾರಂಟಿಗೆ ಅಷ್ಟು ಹಣವನ್ನ ಇಟ್ಟಿದ್ದೀವಿ, ಇಷ್ಟು ಹಣವನ್ನ ಇಟ್ಟಿದ್ದೀವಿ, ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ ಏನೋ ಒಂದು ಲೆಕ್ಕಾಚಾರವನ್ನೆಲ್ಲ ಕೊಡ್ತಾರಲ್ವಾ. ಹೆಣ್ಣು ಮಕ್ಕಳನ್ನ ಕೇಳಿದ್ರೆ ನಮಗೆ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಕೊಡ್ತಾ ಇರುವಂಥದ್ದು ನಿಜವಾದ ಲೆಕ್ಕನ ಅಥವಾ ಗ್ಯಾರಂಟಿ ಹೆಸರಲ್ಲಿ ಆ ಹಣ ಎಲ್ಲಿಗಾದ್ರೂ ಹೋಗ್ತಾ ಇದೆಯಾ, ಬೇರೆ ಯಾರ್ದಾದ್ರೂ ಜೇಬನ್ನು ತುಂಬಿಸ್ತಾ ಇದೆಯಾ? ಈಗ ನೋಡಿದ್ರೆ 3 ವರ್ಷ ಆದ ಮೇಲೆ ಅನಗತ್ಯವಾಗಿ ಗ್ಯಾರಂಟಿ ಲಾಭ ಪಡ್ಕೊಳ್ತಾ ಇರುವಂತಹವರ ಪರಿಷ್ಕರಣೆಗೆ ಸಿದ್ದರಾಮಯ್ಯ ಸರ್ಕಾರ ಯೋಜನೆಯನ್ನು ಹಾಕೊಳ್ತಾ ಇದೆ. ಈ ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ. ಹಾಗಾಯ್ತು ಕಾಂಗ್ರೆಸ್ ಸರ್ಕಾರದ ನಡೆ. ಗ್ಯಾರಂಟಿ ಆರಂಭದಲ್ಲೇ
ಅದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡುವಂಥದ್ದಾಗಿರ್ಬೋದು, 200 ಯೂನಿಟ್ ಫ್ರೀ ವಿದ್ಯುತ್ ಆಗಿರ್ಬೋದು, ಗೃಹ ಜ್ಯೋತಿ, ಇವೆಲ್ಲದರ ಬಗ್ಗೆ ಕೂಡ ವ್ಯಾಪಕವಾದಂಥ ಆಕ್ರೋಶ ಆರಂಭದಲ್ಲೇ ವ್ಯಕ್ತ ಆಗಿತ್ತು. ಯಾಕಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಅತಿ ದೊಡ್ಡ ಮಟ್ಟದ ನಷ್ಟವನ್ನ ಇದು ತರುತ್ತೆ. ಅಂಡ್ ಇದನ್ನ 5 ವರ್ಷ ಕ್ಯಾರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಆರಂಭದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ ಹೋದ್ರು. ಆದ್ರೆ ಅವತ್ತು ಕಾಂಗ್ರೆಸ್ ಅದರ ಬಗ್ಗೆ ಒಂದು ಸ್ವಲ್ಪನೂ ತಲೆಯನ್ನು ಕೆಡಿಸ್ಕೊಂಡಿರಲಿಲ್ಲ. ಯಾಕಂದ್ರೆ ಅವರಿಗೆ ಅಧಿಕಾರಕ್ಕೆ ಬರುವಂಥದ್ದು ಮುಖ್ಯ ಆಗಿತ್ತು. ಆದ್ರೆ ಈಗ ಇಷ್ಟು ವರ್ಷ ಗ್ಯಾರಂಟಿ ಹೆಸರಲ್ಲಿ ಇಡೀ ರಾಜ್ಯವನ್ನ ಬರ್ಬಾದ್ ಮಾಡಿದ್ದಾಯ್ತು. ಯಾರು ಫಲಾನುಭವಿಗಳಿದ್ದಾರೋ ಅವರಿಗೆ ಏನು ಗ್ಯಾರಂಟಿ ತಲುಪಬೇಕಾಗಿತ್ತೋ ಅದವರಿಗೆ ತಲುಪಲಿಲ್ಲ. ಇವತ್ತು ವೋಟ್ ಪಡ್ಕೊಂಡು ಆ ಗ್ಯಾರಂಟಿ ಯಾರಿಗೂ ಸಿಗದೆ ಕೊನೆಗೆ ಪರಿಷ್ಕರಣೆ ಅನ್ನುವಂಥ ಹೊಸ ವರಸೆಯ ಹಂತಕ್ಕೆ ಬಂದು ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಯಲ್ಲಿ 100 ಕೋಟಿ ದುರುಪಯೋಗ ಆಗ್ತಾ ಇತ್ತು, ಅದಕ್ಕೆ ಈಗ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? 3 ವರ್ಷ ಆಯ್ತು, ಯಾಕೆ ದುರುಪಯೋಗ ಆಗ್ತಾ ಇದ್ದಂಥದ್ದು ಗೊತ್ತಾಗ್ಲಿಲ್ವಾ? ಇದೀಗ ನಾಟಕ ತಾನೆ. ಇಲ್ಲಿ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಫಲಾನುಭವಿಗಳಿಂದ ಕೂಡ ಹೊಸ ಅರ್ಜಿ ಸ್ವೀಕಾರ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಇನ್ನು ನೋಡಿ, ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕ್ತಾರೆ, ಇನ್ನೂ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಮತ್ತೆ ಆ ಎಲ್ಲ ಪ್ರೊಸೀಜರ್ ಆಗಿ ಹಣ ಬರುವಷ್ಟೊತ್ತಿಗೆ 5 ವರ್ಷ ಕಳೆದಿರತ್ತೆ ಬಿಡಿ. ಇನ್ನು ಗ್ಯಾರಂಟಿ ಸಿಗೋದು ಅಷ್ಟರಲ್ಲೇ ಇದೆ. ವೀಕ್ಷಕರೇ, ಮತ್ತೊಂದು ಕಡೆ ನೋಡಿದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಾ ಇರುವಂತಹ ಗೋಲ್ಮಾಲ್ ಕೂಡ ಹೊರಗೆ ಬರ್ತಾ ಇದೆ. ಅನ್ನಭಾಗ್ಯ ಯೋಜನೆಯ ಅಕ್ಕಿ ಯಾಕೆ ವ್ಯತ್ಯಯ ಆಗ್ತಾ ಇದೆ, ಯಾಕೆ 10 kg ಅಕ್ಕಿ ಅಂತ ಹೇಳಿ ಈಗ ಕಡಿಮೆ ಕೊಡ್ತಾ ಇದ್ದೀರಾ? ಈ ಪ್ರಶ್ನೆಯನ್ನ ಆಹಾರ ಸಚಿವ ಮುನಿಯಪ್ಪ ಅವರ ಹತ್ರ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾರೆ. ಎಲ್ಲ ಕಡೆ ಅಕ್ಕಿ ವಿತರಣೆ ಸರಿಯಾಗಿ ಆಗ್ತಾ ಇದೆ, ಹಾಗೇನಾದ್ರೂ ಇದ್ರೆ ನನಗೆ ಹೇಳಿ, ಕ್ರಮವನ್ನು ಕೈಗೊಳ್ಳುತ್ತೀವಿ, ಸುಮ್ಮನೆ ತರ್ಲೆ ಮಾಡೋದಕ್ಕೆ ಬರಬೇಡಿ. ವಾಹ್, ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅಕ್ಕಿ ಬರಬೇಕು, ಕೊಡ್ತಾ ಇರ್ತಾರೆ, ಏನು ತೊಂದರೆ ಇಲ್ಲ. ಈ ತಿಂಗಳು ಎಷ್ಟು ಕೊಡ್ತಾ ಇದ್ರಿ ಸರ್? ಹಾಗಾದ್ರೆ ಸೇಮ್ ಏನೇನ್ ಸೇಮ್ ಅಂದ್ರೆ 2 ಸಾರಿ ಹೇಳೋ ಅಷ್ಟಿಲ್ಲ, ನಿನ್ಗೆ ಹೇಳಿದ್ದೀನಿ ಸರ್. ಈಗ ಕೊಡ್ತಾ ಇಲ್ಲ ಸರ್, ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ. ಯಾವ ಊರಾಗಂತ ಹೇಳಪ್ಪ, ಎಲ್ಲ ಕಡೆ ಬೆಂಗಳೂರಲ್ಲಿ ಸುಮ್ಮನೆ ನೀವು ತರಳೆ ಮಾಡಕ್ ಬರ್ಬೇಡ್ರಿ. ತರಲೇ ಇಲ್ಲ ಸರ್, ಇರೋ ಫ್ಯಾಕ್ಟ್ ಅದೇ ಇಲ್ಲ, ತರಳೆ ಸರ್. ಈಗ ತರಳೆ ಅಧಿಕಾರಿಗಳಿಂದ ಮಾಹಿತಿ ಸ್ಪೆಸಿಫಿಕ್ ಆಗಿ ಹೇಳಪ್ಪ. ಅಧಿಕಾರಿಗಳಿಂದ ಏ ಅದು ಬೇಡ, ಮಾಹಿತಿ ಸ್ಪೆಸಿಫಿಕ್ ಆಗಿ ಮಾಹಿತಿ ಕೊಟ್ಟಿಲ್ವಾ? ಗೊತ್ತಿಲ್ಲ, ನಿಮಗ್ ಗೊತ್ತಿಲ್ಲ, ಹೇಳ್ಬೇಕಪ್ಪ. ನೀನ್ ಹೇಳು ಇಂಥ ಕಡೆ ಅಂದ್ರೆ ಸ್ಪಾಟ್ ನಾಗ ಆಕ್ಷನ್ ನಡಿ. ಕೇಂದ್ರ ಸರ್ಕಾರದ ಅಷ್ಟೇ ಕೊಡ್ತಾ ಇರೋದು, ಅಕ್ಕಿ ಕೊಡ್ತಾ ಇಲ್ಲ. ಹಾಗಾಗಿ ಏನ್ ಸಮಸ್ಯೆ ಸರ್? ಏಜೆನ್ಸಿಗಳಿಂದ ಅಕ್ಕಿ ಏನಾದ್ರು ರಾಜ್ಯಕ್ಕೆ ಏನಂತ ಹೇಳಿದ್ದೀನಿ ನಡಿ. ತರ್ಲೆ ಮಾಡೋದಕ್ಕೆ ಬರಬೇಡಿ. ಎಷ್ಟು ರಿಪೋರ್ಟ್ ಹಾಕ್ತಾ ಇದ್ದಾರೆ, ಎಲ್ಲೆಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಎಷ್ಟು ನ್ಯೂಸ್ಗಳು ಹಾಕ್ತಾ ಇದ್ದಾರೆ. ಈ ವ್ಯಕ್ತಿ ನೋಡಿದ್ರೆ ತಮಾಷೆ ಮಾಡೋದಕ್ಕೆ ಬರಬೇಡಿ, ತರಲೆ ಮಾಡೋದಕ್ಕೆ ಬರಬೇಡಿ ಅಂತ ಉಡಾಫಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂಥರ ಕನಸಿನ ಯೋಜನೆ. ಸಿದ್ದರಾಮಯ್ಯನವರನ್ನ ಅನ್ನರಾಮಯ್ಯ ಅಂತಾನೆ ಹೇಳ್ತಾರೆ. ಆದ್ರೆ ಈ ಅನ್ನಭಾಗ್ಯ ಯೋಜನೆಯ ಬಡವರ ಹೊಟ್ಟೆಗೆ ಸೇರ್ಬೇಕಾಗಿರುವಂತಹ ಅನ್ನಭಾಗ್ಯದ ಅಕ್ಕಿ, ಟನ್ಗಟ್ಟಲೆ ಅಕ್ಕಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ನಮ್ಮ ಕರ್ನಾಟಕದಿಂದ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಬೆಳಗಾವಿಯಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ಕಿ ಈಗ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅಂದ್ರೆ ಪ್ರತಿದಿನ 400 ಟನ್ ಅಕ್ಕಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಈ ಕಲೆಕ್ಷನ್ ಏಜೆಂಟ್ಸ್ಗಳ ಮೂಲಕ BPL ಕಾರ್ಡ್ ಇರುವಂತವರನ್ನ ಗುರಿಯಾಗಿಸ್ಕೊಂಡು ಅವರಿಂದ ಅಕ್ಕಿಯನ್ನು ಸಂಗ್ರಹ ಮಾಡಿ, ಅಂದ್ರೆ ಅವರಿಂದ ಕಡಿಮೆ ಬೆಲೆಗೆ ಖರೀದಿ ಮಾಡಿಬಿಡೋದು, ಆಮೇಲೆ ಅದನ್ನೊಂದು ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡುವಂಥದ್ದು. ಇಲ್ಲಿ ಅಕ್ಕಿ ಸಂಗ್ರಹ ಮಾಡೋದಕ್ಕಂತಾನೆ ಕಲೆಕ್ಷನ್ ಏಜೆಂಟ್ಸ್ಗಳು ಇರ್ತಾರೆ. ಮನೆಗೆ ಹೋಗಿ ಅವರು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಫ್ರೀ ಆಗಿ ಸಿಕ್ಕಿರುತ್ತಲ್ವಾ ಅಕ್ಕಿ, ಅದನ್ನ ಈ 10 ರೂಪಾಯೋ 20 ರೂಪಾಯೋ ಖರೀದಿ ಮಾಡ್ತಾರೆ. ಈ ಕಲೆಕ್ಷನ್ ಏಜೆಂಟ್ಗಳು ಅವೆಲ್ಲವನ್ನ ಪಾಲಿಶ್ ಮಾಡಿಸಿ, ಚೀಲ ಬದಲಾಯಿಸಿ, ಬ್ರ್ಯಾಂಡಿಂಗ್ ಮಾಡಿಸಿ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾರೆ. ಎಲ್ಲಿಗೆ? ಮಹಾರಾಷ್ಟ್ರಕ್ಕೆ. ಇದು ಜಸ್ಟ್ ಬೆಳಗಾವಿ ಇದ್ದು ಮಾತ್ರ ನಮಗೆ ಗೊತ್ತಾಗಿರುವಂಥದ್ದು. ಇನ್ನು ಎಲ್ಲೆಲ್ಲಿ ಹೀಗಾಗ್ತಾ ಇದೆ ಯಾರಿಗ್ ಗೊತ್ತು?
ಯಾವ ಮಟ್ಟದ ದುರುಪಯೋಗ ಆಗ್ತಾ ಇದೆ ಹಾಗಾದ್ರೆ? ಯಾವುದಾದ್ರೂ ಒಂದು ಗ್ಯಾರಂಟಿ ನೀವು ನೆಟ್ಟಗೆ ನಡೀತಾ ಇದೆ ಕೇಳಿ, ಯಾವುದಾದ್ರೂ ಒಂದು. ಗೃಹಲಕ್ಷ್ಮಿ ಯೋಜನೆ ನೋಡಿದ್ರೆ ಹಣ ಬರ್ತಾ ಇಲ್ಲ, ಕೋರ್ಟ್ ಮೆಟ್ಟಿಲ್ ಹತ್ತಿದ್ದಾರೆ. ಗೃಹ ಜ್ಯೋತಿನೂ ಅಷ್ಟೇ. ಇನ್ನು ಯುವ ನಿಧಿ ಬಿಡಿ, ಅದು ಒಂಥರ ಅಸ್ತಿತ್ವದಲ್ಲೇ ಇಲ್ಲ, ಹೆಸರಿಗೆ ಮಾತ್ರ ಇದೆ. ಅನ್ನಭಾಗ್ಯ ಯೋಜನೆ ಪರಿಸ್ಥಿತಿ ನೋಡಿದ್ರೆ ಹೀಗೆ. ಅಂಡ್ ಈ ಯೋಗ್ಯತೆಗೆ ಮೊನ್ನೆ ಅದೇನೋ ಸಾಧನಾ ಸಮಾವೇಶ ಅಂತೆಲ್ಲ ಮಾಡಿ ನಮ್ಮ ಗ್ಯಾರಂಟಿ, ನಮ್ಮ ಹೆಮ್ಮೆ, ನಮ್ಮ ಗ್ಯಾರಂಟಿಯನ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ, ಇವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಏನೇನೋ ಬಿಲ್ಡಪ್ ಕೊಟ್ರು. ಬಟ್ ಗ್ಯಾರಂಟಿ ಹಣೆ ಬರಹ ನೋಡಿದ್ರೆ, ನಮ್ಮ ರಾಜ್ಯದ ಹಣೆ ಬರಹ ನೋಡಿದ್ರೆ ಹೀಗಾಗಿದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಅದೇ ಸಾಧನಾ ಸಮಾವೇಶದಲ್ಲಿ ನಿಂತ್ಕೊಂಡು ಗ್ಯಾರಂಟಿ ಇದೆ, ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಿದ್ದೀರಾ? ಇಲ್ಲ. ಅಥವಾ ಗ್ಯಾರಂಟಿಯ ನೈಜ ಪರಿಸ್ಥಿತಿ ಏನನ್ನುವಂಥದ್ದನ್ನು ಹೇಳಿದ್ರ? ಇಲ್ಲ. ವೀಕ್ಷಕರ, ಗ್ಯಾರಂಟಿ ಅಂತಂದ್ರೆ ಅಫ್ಕೋರ್ಸ್ ಬಡವರಿಗೆ ಸಹಾಯ ಮಾಡುವಂಥದ್ದು, ಅದರಲ್ಲಿ ಏನು ತಪ್ಪಿಲ್ಲ. ಅಂತಹ ಫಲಾನುಭವಿಗಳಿಗೆ ಅದು ತಲುಪಿದ್ರೆ ಓಕೆ. ಬಟ್ ಇವ್ರು ಏನು ಮಾಡಿದ್ರು? ಅಧಿಕಾರಕ್ಕೆ ಬರಲೇಬೇಕನ್ನುವಂಥ ಹಠದಲ್ಲಿ ಬೇಕಾಬಿಟ್ಟಿ ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಆ ಯೋಜನೆ ಹೆಸರಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಹಾಳು ಮಾಡಿ ಕೊನೆಗೆ ಯಾರು ಅರ್ಹರಿದ್ದಾರೋ, ಯಾರಿಗೆ ತಲುಪಬೇಕಿತ್ತು ಅದು ಅವರಿಗೆ ತಲುಪಲಿಲ್ಲ. ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಇದೆಯಾ? ಒಂದು ಕಡೆ ಗೃಹಲಕ್ಷ್ಮಿ ಹಣ ಇಲ್ಲ, ಮತ್ತೊಂದು ಕಡೆ ಅನ್ನಭಾಗ್ಯದ ಅಕ್ಕಿ ಗೋಲ್ಮಾಲು, ಇನ್ನೊಂದು ಕಡೆ ಈಗ ಹೊಸ ನಾಟಕ ಫಲಾನುಭವಿಗಳ ಪರಿಷ್ಕರಣೆ. ಗೊತ್ತಿತ್ತಲ್ವ ಮತ್ತ್ಯಾಕೆ ಆರಂಭದಲ್ಲಿ ಎಲ್ರಿಗೂ ಫ್ರೀ ಫ್ರೀ ಅಂತ ಯಾಕೆ ಹೇಳಿದ್ರಿ? ಇದಿಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ, ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತ ಎಲ್ಲರೂ ಅಷ್ಟು ಎಚ್ಚರಿಕೆಯನ್ನು ಕೊಟ್ಟ ಮೇಲೂ ಏನಾಗಲ್ಲ ಅನ್ನೋ ರೀತಿ ಮುಂದೆ ಹೋಗಿದ್ ಯಾಕೆ? ಈಗ ಅದೇನೋ ಪರಿಷ್ಕರಣೆ ಅಂತ ಬರ್ತಾ ಇದ್ದೀರಲ್ವಾ, ಅದು ಅರ್ಹರಿಗೆ ತಲುಪಬೇಕನ್ನುವಂಥದ್ದು ನಿಮ್ಮ ನೈಜ ಉದ್ದೇಶನ, ಅಥವಾ ಗ್ಯಾರಂಟಿ ಹಣವನ್ನ ಕೊಡೋದಕ್ಕಾಗಲ್ಲ ಅಂತದ್ರಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನನ? ಒಂದಂತೂ ಸತ್ಯ, ನಮ್ಮ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಆಟ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲಿ ಯಾವಾಗ ಉತ್ತರವನ್ನು ಕೊಡಬೇಕು, ಉತ್ತರ ಕೊಟ್ಟೆ ಕೊಡ್ತಾರೆ, ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.